ಬಿಟಿಎಂ ವಿಧಾನಸಭಾ ಕ್ಷೇತ್ರ ದಿನಾಂಕ 5/2/2026 ಕೋರಮಂಗಲ ಶಾಸಕರ ಕಚೇರಿ ಆವರಣದಲ್ಲಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮಾಜಿ ಮಹಾಪೌರರು ಮತ್ತು ಪಾಲಿಕೆ ಸದಸ್ಯರಾದ ಬಿಎನ್ ಮಂಜುನಾಥ್ ರೆಡ್ಡಿ ಅವರು, ಎಂ ಚಂದ್ರಪ್ಪ ಅವರು, ಜಿ ಮಂಜುನಾಥ್, ಮುರುಗೇಶ್ ಮೊದಲಿಯಾರ್, ಜಿಎನ್ಆರ್ ಬಾಬು, ವಿಧವಾ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ನಿರ್ಗತಿಕ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲರ ಪೋಷಣ ವೇತನಗಳ 15 ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಿದರು. ಬ್ಲಾಕ್ ಅಧ್ಯಕ್ಷರಾದ ಗೋವರ್ಧನ್ ರೆಡ್ಡಿ ಅವರು, ಆನಂದ್ ಮತ್ತು ಎಂ ಸಂಪಂಗಿರಾಜು, ಸವಿತಾ, ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸಾಯಿರಾಮ್, ಪ್ರಜಾಪವರ್ ಟಿವಿ. ನಮಸ್ಕಾರ. ಇವತ್ತು 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ನಮ್ಮ ಮಾಜಿ ಸಚಿವರು ಕ್ಯಾರ್ಪುರಂ ಕ್ಷೇತ್ರದ ಜನಪ್ರಿಯ ನಾಯಕರು MLA ಆದ ಬೈತಿ ಬಸವರಾಜನವರಿಗೆ ಇವತ್ತು ಹುಟ್ಟುಹಬ್ಬ. ಫೆಬ್ರವರಿ 4 ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಇರುತ್ತೆ ಕ್ಯಾರ್ಪುರಂ ಕ್ಷೇತ್ರದಲ್ಲಿ. ಯಾಕಂದರೆ ನಮ್ಮ ನಾಯಕರಾದ ಬೈತಿ ಬಸವರಾಜನ ಅಂದರೆ ಇಡೀ ಮನೆಯಲ್ಲೂ ಎಲ್ಲರಿಗೂ ಒಂದು ಪ್ರೀತಿ ಮಾಡುವಂಥ ನಾಯಕ, ಪ್ರೀತಿಸುವಂಥ ನಾಯಕ, ಬಡವ್ರ ಪರ ಇರೋ ನಾಯಕ. ಅದರಿಂದ ಕ್ಯಾರ್ಪುರಂ ಕ್ಷೇತ್ರದಲ್ಲಿ ನಮ್ಮ ಫೆಬ್ರವರಿ 4 ಬೈತಿ ಬಸವರಾಜನ ಬರ್ತಡೇ ಅಂದರೆ, ಅವ್ರು ಹುಟ್ಟಿದ ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲಿ ಅವರು ಸ್ವಂತ ಅಣ್ಣ ತಮ್ಮಂದಿರಿಗಿನ ಹೆಚ್ಚಿನಾಗಿ ಬಸವರಾಜನ ಕ್ಯಾರ್ಪುರಂ ಕ್ಷೇತ್ರದಲ್ಲಿ ಮೆಚ್ಕೊಳ್ತಾರೆ. ಅದರಿಂದ ಈ ಫೆಬ್ರವರಿ 4 ಬೈತಿ ಬಸವರಾಜನಿಗೆ ಪ್ರತಿಯೊಂದು ವರ್ಷವೂ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಇಕ್ಕಿ ಬಸವರಾಜನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ದೇವರ ಆಯುಸ್ಸು, ಆರೋಗ್ಯ, ಈ ರಾಜಕೀಯದಲ್ಲಿ ತುಂಬ ಅವರಿಗೆ ಇನ್ನೂ ಅಧಿಕಾರಗಳು ಜಾಸ್ತಿ ಬರಲಿ ಅಂಥೇಳಿ ವರ್ಷ ಎಲ್ಲರೂ ನಾವು ಬೇಡ್ಕೊಂಡು ಇವತ್ತು ಎಲ್ಲ ಪೂಜೆ ದೇವಸ್ಥಾನ ನಮ್ಮ ಇವಾಗ ಹೊಸದಾಗಿ GB ಅಂತೇಳಿ ಗ್ರೇಟರ್ ಬೆಂಗಳೂರಾಗಿದ್ದಲ್ಲ, ವಾರ್ಡ್ ನಂಬರ್ 17 ವಿಜಯಪುರ. ಇದರಲ್ಲಿ ನಮ್ಮ ವೈಫ್ ರಾಧಿಕಾ ಅಂತೇಳಿ ಅವರಿಗೆ ಕ್ಯಾಟಗರಿ ಆಗಿದೆ. ಈ ಸತಿ ಲೇಡಿ ರಿಸರ್ವೇಷನ್ ಆಗಿದೆ, ನಾವೇ ಕ್ಯಾಂಡಿಡೇಟ್ ಸಮೇತ ಇದೆ ಅಂತೇಳಿ ಸಾಹೇಬರು ಇದು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಬೈತಿ ಬಸವರಾಜನ ಬರ್ತಡೇ ಇರೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ಪೂಜೆಗಳು ಮಾಡಿ ಅರ್ಚನೆ ಮಾಡಿಸಿ, ಕೇಕ್ ಕಟ್ ಮಾಡಿ, ಅನಾದಾನಗಳು ಎಲ್ಲ ಬಡವರಿಗೆಲ್ಲ ಇದು ಮಾಡಿದ್ದೀವಿ. ಯಾವತ್ತಿಗೂ ಬಸವರಾಜನ ಜೊತೆ ನಾವು ವಿಜಯಪುರ ಗ್ರಾಮಸ್ಥರು ಯಾವತ್ತಿಗೂ ಬಸವರಾಜನ ಜೊತೆ ಇರ್ತೀವಿ, ಬಸವರಾಜನ ಕೈ ಬೆಂಬಲ ಇರ್ತೀವಿ. ಬಸವರಾಜನ ಯಾವ ಕಾಲವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅವ್ರಿಗೆ ಬೆಂಬಲ ಕೊಡ್ತಾನೆ ಇರ್ತೀವಿ. ಈ ದಿನ 4ನೇ ತಾರೀಕು ನಮ್ಮ ಕ್ಷೇತ್ರದ ಶಾಸಕರಾದ ಬೈತಿ ಬಸವರಾಜನವರ ಹುಟ್ಟಿದಬ್ಬವನ್ನು ಈ 17 ನಂಬರ್ ವಾರ್ಡ್ GB ಅಲ್ಲಿ ವಿಜೃಂಭಣೆಯಿಂದ ನಮ್ಮ ಬಾಬು ಸಲಂ ಸಮಾಜ ಸೇವಕರು ಮತ್ತು BJP ಮುಖಂಡರು ಮತ್ತು ಅವರ ಧರ್ಮಪತ್ನಿಯಾದ ರಾಧಿಕಾ ಬಾಬುರವರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮತ್ತು ಈ ದಿನದ ಈ ವಿಜಯಪುರ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಈ ಬಸವರಾಜನ ಹಬ್ಬವನ್ನು ಪ್ರತಿ ವರ್ಷವೂ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ಸೊ ಹಾಗಾಗಿ ಈ ದಿನ ಅವರ ಹಬ್ಬದ ವಿಶೇಷವನ್ನು ಎಲ್ಲರೂ ಆಚರಿಸ್ತಾರೆ. ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೇವೆ. ಅದೇ ರೀತಿ ನಾಳೆ ಯುವಕರ ಕಣ್ಮಣಿ, ದೀನದಲಿತರ ಬಂಧು, ಸಮಾಜ ಸೇವಕರು ಮತ್ತು ಈ 17 ನಂಬರ್ ವಾರ್ಡಿನ ಜನರ ನಾಡಿಮಿಡಿತ ಬಾಬು ಸಲಂ ಅವರ ಹುಟ್ಟಿದಬ್ಬವನ್ನು ಆಚರಿಸ್ತೇವೆ. ಅದೇ ರೀತಿ ಅವರ ಧರ್ಮಪತ್ನಿಯಾದ ರಾಧಿಕಾ ಬಾಬುರವರು ಇದೇ ವಾರ್ಡ್ನಲ್ಲಿ 17 ವಾರ್ಡ್ನಲ್ಲಿ BJP ಆಕಾಂಕ್ಷಿಯಾಗಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಅವರಿಗೂ ಈ ವಾರ್ಡಿನ ಪರವಾಗಿ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಶ್ರೀಯುತ ಬೈತಿ ಬಸವರಾಜಣ್ಣವರ ಹುಟ್ಟುಹಬ್ಬವನ್ನು ವಿಜಯಪುರದ GB ವಾರ್ಡ್ ನಂಬರ್ 17ರಲ್ಲಿ ನಮ್ಮ ರಾಧಿಕಾ ಬಾಬು ಅವರು ವಿಜೃಂಭಣೆಯಿಂದ ವಿಜಯಪುರದಲ್ಲಿ ಆಚರಿಸಲಾಯಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಕೇಕ್ ಕಟ್ ಮಾಡಿ ಪ್ರತಿಯೊಂದು ಆ ಭಾಗದ ಎಲ್ಲ ನಾಗರಿಕರಿಗೂ ಅನ್ನದಾನವನ್ನು ಸಹ ಮಾಡಿರ್ತಾರೆ. ಅದೇ ವಿಧವಾಗಿ ಇವತ್ತು ಬಸವರಾಜಣ್ಣವರ ಹುಟ್ಟುಹಬ್ಬವನ್ನು KR ಪುರಂ ಎಲ್ಲ ಭಾಗಗಳಲ್ಲಿ ಆಚರಣೆ ಮಾಡಿರ್ತಾರೆ. ಇವತ್ತು ನಮ್ಮ ವಿಜಯಪುರದ ವಾರ್ಡ್ ನಂಬರ್ 17 ಆಕಾಂಕ್ಷಿಯಾದಂಥ ಬಾಬು ಸೆಲ್ವ ರಾಧಿಕಾ ಅವರು ಎಲ್ಲ ದೇವಸ್ಥಾನಗಳಿಗೂ ಮತ್ತು ಈ ವಿಜಯಪುರ ಭಾಗದ ಎಲ್ಲ ಬಡ ಮಕ್ಕಳಿಗೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ.
ಬೈರತಿ ಬಸವರಾಜಣ್ಣವ್ರಿಗೆ ಆರೋಗ್ಯ ಮತ್ತು ಆಯುಷು, ಅವ್ರ ಕುಟುಂಬದ ಎಲ್ಲ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಸಹ ಎಲ್ಲರಿಗೂ ಬೇಡಿಕೊಂಡು ಇವತ್ತು ಈ ಒಂದು ಫೆಬ್ರವರಿ 4ನೇ ತಾರೀಕು ವಿಶೇಷವಾದ ದಿನ ಆದ್ದರಿಂದ ಇವತ್ತೆಲ್ಲ ಆಚರಣೆಯಿಂದ ಎಲ್ಲ ಮುಖಂಡರುಗಳು ಸಂತೋಷವಾಗಿ ಆಚರಣೆ ಮಾಡಿರ್ತಾರೆ. ಅವ್ರಿಗೂ ಮತ್ತು